Good morning, friends. Welcome to the new video. This video contains the ninth session of the second unit, and in total, 19th session of modern business law. That is quasi contracts. Friends, we know that every contract is created by way of an agreement by two or more persons who are entered into the agreement with their voluntary consent. So that is general agreement. But sometimes some agreements or contracts are created by natural law. In these contracts, the parties were never intended to enter into the contract. They don't know how they are entering into the contract, and they are not interested to enter into the contract, but they are entered into the contract by naturally. And such contracts are called as quasi contracts. The parties never intended to enter into contract, but they are in the contract which is created by law. Such contracts are treated as quasi contracts or constructive contracts. Section 68 to 72 of the Act describe the cases where to be deemed as quasi contracts. So ಇಲ್ಲಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಒಂದು ಕಾಂಟ್ರಾಕ್ಟ್ ಆಗಬೇಕಾದ್ರೆ ಅಲ್ಲಿ ಒಂದು ಅಗ್ರಿಮೆಂಟ್ ಇರಬೇಕಾಗ್ತದೆ. ಆ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಆಗಬೇಕಾಗ್ತದೆ ಮತ್ತು ಆ ಅಗ್ರಿಮೆಂಟ್ದಾಗ ಇರ್ತಕ್ಕಂಥ ಪಾರ್ಟೀಸು ತಮಗೆ ಗೊತ್ತಿದ್ದು ತಮ್ಮ ಸಮ್ಮತಿಯನ್ನು ಕೊಟ್ಟಿರ್ತಾರೆ. ಆದರೆ ಕೆಲವೊಂದು ಕಾಂಟ್ರಾಕ್ಟ್ಸ್ ಅದಾವೆ, ಒಪ್ಪಂದಗಳದಾವೆ, ಅವು ನ್ಯಾಚುರಲ್ ಲಾದಿಂದ ಕ್ರಿಯೇಟ್ ಆಗಿರ್ತವೆ. ನಮಗೆ ಗೊತ್ತಿರೋದಿಲ್ಲ, ನಾವು ಕಾಂಟ್ರಾಕ್ಟ್ದಾಗ ಎಂಟ್ರಿ ಆಗತ್ತೀವಿ ಅನ್ನೋದು ಗೊತ್ತಿರೋದಿಲ್ಲ, ಬಟ್ ವಿ ಆರ್ ಇನ್ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ನ್ಯಾಚುರಲ್ ಲಾ ಅಂತ ಹೇಳ್ತೀವಿ. ಅವಕ್ಕೆ ನಾವು ಹೇಳ್ತೀವಿ ಅಂದರೆ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ, ಆರ್ ಕನ್ಸ್ಟ್ರಕ್ಟಿವ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೆಕ್ಷನ್ 68ರಿಂದ ಮತ್ತು 72ವರೆಗೆ ಈ ಒಂದು ಯಾವ ಕಾಂಟ್ರಾಕ್ಟನ್ನು ನಾವು ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತೇಳಿ ಟ್ರೀಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾವೆ. ಸೊ ಫಸ್ಟ್ ಒನ್ ಈಸ್ ಸಪ್ಲೈ ಆಫ್ ನೆಸೆಸರೀಸ್. ವೇರ್ ಎ ಪರ್ಸನ್ ಇನ್ ಗುಡ್ ಫೇತ್ supplies necessary things to an incapable person by seeing his condition of the life, he is entitled to claim the reimbursement from the estate of the incapable person. Suppose ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಇನ್ಕೆಪಬಲ್ ಪರ್ಸನ್ಗೆ ಅವನ ಲೈಫ್ ಕಂಡೀಷನ್ ನೋಡಿ ಅವ್ನಿಗೆ ಏನರ ಸಹಾಯ ಮಾಡಿದ್ದ ಅಂದ್ರೆ, ಏನರ ಕೆಲವೊಂದು ಜೀವನಕ್ಕೆ ಬೇಕಾದಂಥ ನೆಸಸರಿ ಗೂಡ್ಸನ್ನು ಸಪ್ಲೈ ಮಾಡಿದ್ದ ಅಂತಂದ್ರೆ, ಅವ್ರದ್ದು ಖರ್ಚನ್ನು ಅವನ ಎಸ್ಟೇಟಿಂದ ನಾವು ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಸಪ್ಲೈ ಏನು ಮಾಡ್ತಿರಲ್ಲ, ಇದು ಇಟ್ ಈಸ್ ಎನ್ ಎ ಗುಡ್ ಫೇತ್. ಅವ್ನಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನೀವು ಏನು ಮಾಡಿರ್ತೀರಿ, ಸಪ್ಲೈ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೋದು ನಾವು. ಏನಪ್ಪ ಅಂತಂದರೆ, ಸಪೋಸ್ ನೀವು ರೋಡ್ ಮ್ಯಾಗೆ ಹೋಗ್ತಾ ಇದ್ದೀರಿ, ನಿಮ್ಮ ಮುಂದೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗಿ ಯಾವ ವ್ಯಕ್ತಿ ಅಲ್ಲಿ ಏನೋ ಒಂದು ಅವನಿಗೆ ಸ್ವಲ್ಪ ಇಂಜರ್ಡ್ ಆಗಿರ್ತದೆ. ಸೊ ಅವ್ನಿಗೆ ಹಾಸ್ಪಿಟಲೈಸ್ ಮಾಡಬೇಕಾಗಿರ್ತದೆ ಆ ವೇಳೆದೊಳಗೆ. ಆವಾಗ ನೀವೇನು ಮಾಡ್ತೀರಿ, ನೀವು ಅವನನ್ನು ಒಂದು ಯಾವುದೋ ಗಾಡಿಯಾಗಿ ತೊಗೊಂಡೋಗಿ ಅವನು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀರಿ. ಸೊ ದಿಸ್ ಈಸ್ ಯು ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಕ್ಟ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ನ್ಯಾಚುರಲ್ ಲಾ. ಆ ವ್ಯಕ್ತಿ ನಿಮಗೇನು ಹೇಳಿದ್ದ, ನಂದು ಹಿಂಗೆ ಆಕ್ಸಿಡೆಂಟ್ ಆಗ್ತದೆ, ನೀವು ಬಂದು ನನ್ನ ಹಾಸ್ಪಿಟಲೈಸ್ ಮಾಡ್ರಂತ ಹೇಳಿರೋದಿಲ್ಲ ಅಥವಾ ನೀವು ಒಪ್ಕೊಂಡಿರೋದಿಲ್ಲ. ಸೊ ಅದಕ್ಕೆ ನಾವೇಂತೀವಿ, ದಿಸ್ ಕಾಂಟ್ರಾಕ್ಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಆಮೇಲೆ ಹಾಸ್ಪಿಟಲ್ಗೆ ಹಾಕಿದ ನಂತರ ಸಪೋಸ್ ನೀವು ಏನರ ಖರ್ಚು ಮಾಡಬೇಕಾಗ್ತದೆ, ಅಲ್ಲಿ ನೀವು ಬೇರೆ ಯಾರನ್ನೂ ನೋಡೋದಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿದ್ದಿರುತ್ತೆ ಆ ವ್ಯಕ್ತಿ ನಾನು ಆ ಟೈಮಲ್ಲಿ ಖರ್ಚು ಮಾಡಲೇಬೇಕಾಗ್ತದೆ. ಸೊ ಈ ರೀತಿ ನೀವು ಏನರ ಖರ್ಚು ಮಾಡಿದ್ದೀರಂದ್ರೆ ಆ ಅಮೌಂಟನ್ನು ಆ ಇನ್ಕೆಪಬಲ್ ಪರ್ಸನ್ ಯಾರು ನೀವು ಅಡ್ಮಿಟ್ ಮಾಡಿರೋ ಆ ವ್ಯಕ್ತಿಯ ಆಸ್ತಿಯಿಂದ ಅದನ್ನು ರಿಕವರಿ ಮಾಡ್ಕೋಬೋದು, ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು. ಇದಕ್ಕೆ ನಾವು ಎಂತೀವಪ್ಪ ಅಂದ್ರೆ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಹಿಯರ್ ದ ಇನ್ಕೆಪಬಲ್ ಪರ್ಸನ್ ಇಂಡಿವಿಜುವಲಿ ನಾಟ್ ಲಯಬಲ್ ಟು reimburse your expenses, but his estate is responsible or liable to reimburse the expense which are incurred by that third person. Suppose if that incapable person does not have any estate or property, then you will not reimburse your expenses, right? So this is quasi contract.
In this case the following points must be noted. ಕೆಲವೊಂದು ಥಿಂಗ್ಸನ್ನು ನಾವಿಲ್ಲಿ ನೋಡಬೇಕಾಗಿದೆ. ಯಾವಪ್ಪ ಅಂದರೆ ಫಸ್ಟ್ ಒನ್ ಈಸ್ ದ ಕಾಂಪಿಟೆಂಟ್ ಪರ್ಸನ್ ಈಸ್ ನಾಟ್ ಪರ್ಸನಲಿ ಲಯಬಲ್ ಬಟ್ ಹೀಸ್ ಎಸ್ಟೇಟ್ ಈಸ್ ಲಯಬಲ್ ಫಾರ್ ರೀಇಂಬರ್ಸ್ಮೆಂಟ್. ನಾವು ಈಗಾಗಲೇ ನೋಡಿದ್ವಿ, ನೀವೇನು ಅವ್ನಿಗೆ ಖರ್ಚು ಮಾಡ್ತೀರಿ ಬೈ ಸೀಯಿಂಗ್ ಹಿಸ್ ಕಂಡೀಷನ್ ಆಫ್ ಲೈಫ್, ಆ ಖರ್ಚನ್ನು ನೀವು ಅವನ ಪ್ರಾಪರ್ಟಿಯಿಂದ ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು. ಬಟ್ ಅವ್ನು ಪರ್ಸ್ನಲಿ he is not liable to reimbursement because he is a incapable person. And second one is the necessary supply to him must be suitable to the condition of his life. ಈಗ ಹಸುವಾದ ವ್ಯಕ್ತಿಗೆ ಏನು ಕೊಡಬೇಕಾಗ್ಯದ? ಊಟ ಕೊಡಬೇಕಾಗ್ಯದ. ಅವ್ನು ನೀವು ಬಂಗಾರ ಕೊಟ್ಟರೆ ಇಟ್ ಈಸ್ ನಾಟ್ ಸೂಟೇಬಲ್, ರೈಟ್? ಸೊ ಆ ರೀತಿ ನೀವು ಏನೊಂದು ನೀವು ಕೊಟ್ಟಿರ್ತೀರಲ್ಲ, ನೀವು ಏನು ಸಪ್ಲೈ ಮಾಡಿರ್ತಾರಲ್ಲ ನೆಸಸರೀಸ್ನ, ಅವು ಅವನ ಲೈಫ್ ಆಫ್ ಕಂಡೀಷನ್ಸ್ಗೆ ಸೂಟೇಬಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಇವೆರಡು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಂದ್ರೆ ನೀವೇನು ಖರ್ಚು ಮಾಡಿದ್ರಲ್ಲ ಆ ಖರ್ಚನ್ನು ನೀವು ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು ಫ್ರಮ್ ಹೀಸ್ ಎಸ್ಟೇಟ್. ಸೊ ದಿಸ್ ಈಸ್ ಸಪ್ಲೈ ಆಫ್ ನೆಸಸರಿ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಕಾಸಿ ಕಾಂಟ್ರಾಕ್ಟ್. ದ ನೆಕ್ಸ್ಟ್ ಒನ್ ಈಸ್ ರೀಇಂಬರ್ಸ್ಮೆಂಟ್ ಆಫ್ ಪೇಮೆಂಟ್ ಆಫ್ ಮನಿ ಬೈ ಅನ್ ಇಂಟ್ರೆಸ್ಟೆಡ್ ಪರ್ಸನ್. ಸೊ ಒಬ್ಬ ವ್ಯಕ್ತಿ ಕೊಡಬೇಕಾದ ದುಡ್ಡನ್ನು ನೀವು ಕೊಟ್ಟಿದ್ರಿ ಅಂದ್ರೆ, ಆ್ಯಕ್ಚುಲಿ ಬಾಂಡ್ ಟು ಪೇ ಅರ್ದ ಒಬ್ಬ ವ್ಯಕ್ತಿ ಅವನ ಪರವಾಗಿ ನೀವು ಕೊಟ್ಟಿದ್ರಿ ಟು ಪ್ರೊಟೆಕ್ಟ್ ಹೀಸ್ ಇಂಟ್ರೆಸ್ಟ್, ದೆನ್ ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕಾಸಿ ಕಾಂಟ್ರಾಕ್ಟ್. ವೇರ್ ಎ ಪರ್ಸನ್ ಪೇಸ್ ಮನಿ ಆರ್ ಡೆಟ್ ಆಫ್ ಅನದರ್ ಹೂ ಈಸ್ ಬಾಂಡ್ ಟು ಪೇ, ದ ಪರ್ಸನ್ ಹೂ ಪೇಡ್ ದ ಮನಿ ಈಸ್ ಎಂಟೈಟಲ್ಡ್ ಟು ಕ್ಲೇಮ್ ರೀಇಂಬರ್ಸ್ಮೆಂಟ್. ಸೊ ಸಪೋಸ್ ಅವನ ಇಂಟ್ರೆಸ್ಟನ್ನು ನೀವು ಸೇವ್ ಮಾಡೋ ಸಲುವಾಗಿ ಅವನು ಪಾವತಿ ಮಾಡಬೇಕಾದಂಥ ದುಡ್ಡನ್ನು ನೀವು ಪಾವತಿ ಮಾಡಿದ್ರಿ ಅಂದರೆ ಆ ದುಡ್ಡನ್ನು ನೀವು ನಂತರ ಅವನ ಕಡೆಯಿಂದ ರೀಇಂಬರ್ಸ್ಮೆಂಟ್ ಮಾಡ್ಕೋಬಹುದು. ಸೊ ಹಿಯರ್ ದಿ ಫಾಲೋಯಿಂಗ್ ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ಅಪ್ಲೈಯಿಂಗ್ ದಿಸ್ ಸೆಕ್ಷನ್. ನೀವು ಅವನ ಕಡೆಯಿಂದ ಏನು ನೀವು ದುಡ್ಡು ಕೊಟ್ಟಿದ್ರಲ್ಲ ಆ ದುಡ್ಡನ್ನು ನೀವು ವಾಪಸ್ ತೊಗೋಬೇಕಾದ್ರೆ ಕೆಲವೊಂದು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಯಾವ ಕಂಡೀಷನ್ಪ ಅಂದರೆ ಫಸ್ಟ್ ಒನ್ ಈಸ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್ ಇನ್ ಗುಡ್ ಫೇತ್ ಆ್ಯಂಡ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಒನ್ಸ್ ಓನ್ ಇಂಟ್ರೆಸ್ಟ್. ಅವನ ಓನ್ ಇಂಟ್ರೆಸ್ಟನ್ನು ಕಾಪಾಡೋ ಸಲುವಾಗಿ ನೀವು ಪೇಮೆಂಟ್ ಮಾಡಿದ್ರಿ ಅಂದರೆ ಅವಾಗ ಅದನ್ನು ನೀವು ತಿರ್ಗಾ ವಸೂಲಿ ಮಾಡ್ಬೋದು, ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬಿ ಮತ್ತು ಸಿ ಎತ್ತದಾರ. ಎ ಈಸ್ ಅ ಸಬ್ ಟೆನೆಂಟ್, ಬಿ ಈಸ್ ಅ ಟೆನೆಂಟ್ ಆ್ಯಂಡ್ ಸಿ ಈಸ್ ಅ ಲ್ಯಾಂಡ್ ಲಾರ್ಡ್. ಎ ಬಿ ಸಿ ಇಲ್ಲೊಂದು ಏನಾಗಿದೆ ಅಂದರೆ ಬಿ ಟೆನೆಂಟ್ ಹ್ಯಾಸ್ ಟು ಪೇ ದ ರೆವೆನ್ಯೂ ಆರ್ ರೆಂಟ್ ಟು ಸಿ. ಸಿ ಈಸ್ ದ ಲ್ಯಾಂಡ್ ಲಾರ್ಡ್. ಎ ಬಿ ಇದ್ದವ ಸಿ ಇದ್ದವಂದ ಲ್ಯಾಂಡನ್ನು ಟೆನೆನ್ಸಿ ಆ್ಯಕ್ಟ್ದೊಳಗೆ ತೊಗೊಂಡನ. ಸೊ ಹೀಗಾಗಿ ಡ್ಯೂ ಇದ್ದಂಥ ರೆಂಟನ್ನು ಬಿ ಇದ್ದವ ಸಿಗೆ ಪೇ ಮಾಡಬೇಕಾಗಿದೆ. ಬಟ್ ಬಿ ಈಸ್ ನಾಟ್ ಏಬಲ್, ಅವನ ಕಡೆ ದುಡ್ಡಿಲ್ಲ. ಅವಾಗ ಏನು ಮಾಡ್ತಾನೆ, ಎ ಸಬ್ ಟೆನೆಂಟ್ ಅವಿದ್ದವ ಸಿಗೆ ಏನೊಂದು ಕೊಡಬೇಕಾದ ದುಡ್ಡನ್ನು ಕೊಡ್ತಾನೆ. ಇಲ್ಲಿ ಎ ಇದ್ದವ ಯಾಕೆ ಕೊಡ್ತಾನೆ ಸಿಗೆ ಅಂದರೆ ಟು ಪ್ರೊಟೆಕ್ಟ್ ದ ಟೆನೆನ್ಸಿ ರೈಟ್ಸ್ ಆಫ್ ಬಿ. ಬಿಯಿಂದ ಏನು ಟೆನೆನ್ಸಿ ರೈಟ್ಸ್ ಅದಾವಲ್ಲ ಅವನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಎ ಇದ್ದವ ಸಿಗೆ ದುಡ್ಡು ಕೊಡ್ತಾನೆ. ಕೊಟ್ಟ ನಂತರ ಎ ಈಸ್ ಎಂಟೈಟಲ್ಡ್ ಟು ರೀಇಂಬರ್ಸ್ the amount which is paid from B. ಸೊ ಎ ಏನು ಪೇಮೆಂಟ್ ಮಾಡಿದಲ್ಲ ಆ ದುಡ್ಡನ್ನು ಬಿನ ಕಡೆಯಿಂದ ರೀಇಂಬರ್ಸ್ಮೆಂಟ್ ಮಾಡ್ಕೋಬಹುದು. ಇಲ್ಲಿ ಎ ಇದ್ದವನು ಸಿಗೆ ಯಾಕೆ ದುಡ್ಡು ಕೊಟ್ಟಂದ್ರೆ ಟು ಪ್ರೊಟೆಕ್ಟ್ ದ ಟೆನೆನ್ಸಿ ರೈಟ್ಸ್ ಆಫ್ ಬಿ. ಸೊ ದಿಸ್ ಈಸ್ ದ ಕಾಸಿ ಕಾಂಟ್ರಾಕ್ಟ್. ದ ನೆಕ್ಸ್ಟ್ ಒನ್ ಈಸ್ ದ ಪೇಮೆಂಟ್ ಶುಡ್ ನಾಟ್ ಬಿ ಅ ವಾಲಂಟರಿ ಒನ್. ಇಟ್ ಮಸ್ಟ್ ಬಿ ಒನ್ ವಿಚ್ ಅದರ್ ಪಾರ್ಟಿ ವಾಸ್ ಬಾಂಡ್ ಟು ಪೇ. ಇಲ್ಲಿ ವಾಲಂಟ್ರಿಯಾಗಿ ಕೊಡೋ ಅಂಥದ್ದಿಲ್ಲ, ಇನ್ನೊಬ್ಬಂದು ಪರಿಸ್ಥಿತಿ ನೋಡ್ಕೊಂಡು ನೀವು ಕೊಡಬೇಕಾಗ್ತದೆ. ಇಲ್ಲೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಕ್ಯೂ ಪಿ ಮತ್ತು ಗೌರ್ಮೆಂಟ್ ಮೂರು ಪಾರ್ಟೀಸ್ ಇದಾವಲ್ಲಿ, ಕ್ಯೂ ಪಿ ಆ್ಯಂಡ್ ಗೌರ್ಮೆಂಟ್. ಇಲ್ಲಿ ಕ್ಯೂಂದು ಪ್ರಾಪರ್ಟಿನ ಗೌರ್ಮೆಂಟ ಸೀಸ್ ಮಾಡ್ಯದ ರಾಂಗ್ಫುಲಿ ಅಗೇನೆಸ್ಟ್ ದ ರೆವೆನ್ಯೂ ಡ್ಯೂ ಪೇಡ್ ಬೈ ದಿ ಪಿ. ಪಿ ಕೊಡಬೇಕಾಗಿತ್ತು ರೆವೆನ್ಯೂ ಗೌರ್ಮೆಂಟ್ಗೆ, ಬಟ್ ಗೌರ್ಮೆಂಟ್ ಏನು ಮಾಡ್ತದೆ, ರಾಂಗ್ಫುಲಿ ಕ್ಯೂಸ್ ಪ್ರಾಪರ್ಟಿನ ಸೀಸ್ ಮಾಡ್ತದೆ. ಇಲ್ಲಿ ಕ್ಯೂ ಇದ್ದ ಏನು ಮಾಡ್ತಾನೆ, ತನ್ನ ಪ್ರಾಪರ್ಟಿ ಉಳಿಸ್ಕೋ ಸಲುವಾಗಿ ಏನು ಪಿ ಕೊಡಬೇಕಾಗಿತ್ತಲ್ಲ ಆ ದುಡ್ಡನ್ನು ಗೌರ್ಮೆಂಟಿಗೆ ಕಟ್ತಾನೆ. ಸೊ ನಂತರ
Q has a right to recover that amount from P. So this is the quasi contract. Then third one is a responsibility of finder of goods. A person who finds goods belonging to others and take into his custody is subject to the same responsibility as a bailee. Suppose if you find any goods belongs to others, then it is your duty that you have to return to the owner of that goods. ನಿಮಗೆ ಯಾವರೇ ಗೂಡ್ಸ್ ಸಿಕ್ಕಪ್ಪ ಅಂತಂದ್ರೆ ಆ ಗೂಡ್ಸನ್ನು ನೀವೇನು ಮಾಡಬೇಕಾಗ್ತದೆ, ಓನರ್ಗೆ ರಿಟರ್ನ್ ಮಾಡಬೇಕಾಗ್ತದೆ. ದ ಪರ್ಸನ್ ಹೂ ಫೈಂಡ್ಸ್ ಅ ಗೂಡ್ಸ್ ಶುಡ್ ರಿಟರ್ನ್ ದ ಗೂಡ್ಸ್ ಓನರ್ ಆಫ್ ದಿ ಗೂಡ್ಸ್ ಅಂಡರ್ ದ ನ್ಯಾಚುರಲ್ ಲಾ. ಸಪೋಸ್ ನೀವು ಎಲ್ಲರೇ ಹಾದಿಲಿ ಹೋಗೋ ಮುಂದೆ ನಿಮಗೊಂದು ಯಾವುದೋ ಒಂದು ಮಾರ್ಕ್ಸ್ ಸ್ಟೇಟ್ಮೆಂಟ್ ಸಿಕ್ತಪ್ಪ. ಮಾರ್ಕ್ಸ್ ಸ್ಟೇಟ್ಮೆಂಟ್ ಸಿಕ್ಕ ನಂತರ ಏನು ಮಾಡ್ತೀರಿ ನೀವು ಅದನ್ನ, ಆ ಮಾರ್ಕ್ಸ್ ಸ್ಟೇಟ್ಮೆಂಟ್ ಯಾರ್ದು ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಅದನ್ನು ನೀವು ರಿಟರ್ನ್ ಕೊಡ್ತೀರಿ. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫೈಂಡರ್. ಇಲ್ಲಿ ಏನ್ರಿ ನಿಮ್ಗೆ ಅಡ್ವಾನ್ಸ್ ಆಗಿ ನಾನು ಇಂಥ ಒಂದು ಮಾರ್ಕ್ಸ್ ಸ್ಟೇಟ್ಮೆಂಟ್ ಕಳ್ಕೊತೀನಿ, ನಾನು ಅದನ್ನು ನೀವು ಹುಡುಕಾಡಿ ನನಗೆ ತಂದು ಕೊಡೋತ್ರಿ ಏನರ ಮಾತುಕತೆ ಆಗಿರ್ತದೆ ಇಲ್ಲ. ಸೊ ಇಟ್ ಈಸ್ ನ್ಯಾಚುರಲ್ ಲಾ. The finder of the goods can sell the goods in the following cases. ನಿಮ್ಗೆ ಏನು ಸಿಕ್ಕಿದಾವಲ್ಲ ಆ ಗೂಡ್ಸನ್ನು ನೀವು ಅದನ್ನು ಸೋಲ್ಡು ಮಾಡ್ಬೋದು. ಯಾವಾಗಪ್ಪ ಅಂತಂದರೆ ಇಲ್ಲಿ ಮಾರ್ಕ್ಸ್ ಸ್ಟೇಟ್ಮೆಂಟ್ ಒಂದೇ ಅಲ್ಲ, ಮಾರ್ಕ್ಸ್ ಸ್ಟೇಟ್ಮೆಂಟ್ ಎಕ್ಸಾಂಪಲ್ ಕೊಟ್ಟಿನಿ ನಾನು. ಸಪೋಸ್ ಯಾವುದೇ ಗೂಡ್ಸ್ ನಿಮ್ಗೆ ಸಿಕ್ಕಿದ್ದು ಅಂದರೆ ಆ ಗೂಡ್ಸನ್ನು ನೀವು ಅದರ ಓನರ್ಗೆ ರಿಟರ್ನ್ ಮಾಡಬೇಕು. ಇದು ನ್ಯಾಚುರಲ್ಲ. ಸಪೋಸ್ ಕೆಲವೊಮ್ಮೆ ನಿಮ್ಗೆ ಸಿಕ್ಕಂಥ ಗೂಡ್ಸನ್ನು ನೀವು ಸೋಲ್ಡು ಮಾಡ್ಬೋದು. ಯಾವಾಗಪ್ಪ ಅಂದರೆ ಫಸ್ಟ್ ಒನ್ ಈಸ್ ವೇರ್ ದ ಥಿಂಗ್ಸ್ ಫೌಂಡ್ ಈಸ್ ಇನ್ ಡೇಂಜರ್ ಆಫ್ ಪೆರಿಶಿಂಗ್, ಪೆರಿಷಬಲ್ ಗೂಡ್ಸ್ ಇದ್ದು ಅಂದ್ರೆ, ಆರ್ ಲೂಸಿಂಗ್ ಎ ಲಾರ್ಜ್ ಪಾರ್ಟ್ ಆಫ್ ಇಟ್ಸ್ ವ್ಯಾಲ್ಯೂ. ಸಪೋಸ್ ಅದು ತನ್ನ ವ್ಯಾಲ್ಯೂ ಕಳ್ಕೊರತ್ತಿತ್ತಂದ್ರೆ, ಎಷ್ಟು ಲೇಟ್ ಆಗ್ತದೆ ಅಷ್ಟು ಅದು ತನ್ನ ವ್ಯಾಲ್ಯೂ ಕಳ್ಕೊರಕ್ಕಾಯ್ತಿತ್ತಂದ್ರೆ ಅವಾಗ ಏನು ಮಾಡ್ಬೋದು ನೀವು ಅದನ್ನ, ಅಥವಾ ಪೆರಿಷಬಲ್ ನೇಚರ್ದಾಗಿತ್ತಂದ್ರೆ ಅದನ್ನು ಸೇಲ್ಸ್ ಮಾಡ್ಬೋದು. ಸೇಲ್ ಮಾಡಿ ಅದ್ರದ್ದು ಏನು ದುಡ್ಡು ಬರುತ್ತಿಲ್ಲ ಅದನ್ನು ಓನರ್ಗೆ ಕೊಡ್ಬೋದು. ಸೆಕೆಂಡ್ ಕೇಸ್ ಈಸ್ ವೇರ್ ದ ಓನರ್ ಕೆನಾಟ್ ಬಿ ಫೌಂಡ್ ಔಟ್. ನಿಮಗೆ ಸಿಕ್ಕಂಥ ಗೂಡ್ಸ್ ಏನೈತಿಲ್ಲ ಅದರದ್ದು ಓನರ್ ಫೈಂಡ್ ಔಟ್ ಆಗಲಿಲ್ಲ ಅಂದರೆ ಅವಾಗ ಕೂಡ ಅದನ್ನು ಸೇಲ್ಸ್ ಮಾಡ್ಬೋದು. ದೆನ್ ಥರ್ಡ್ ಒನ್ ಇಸ್ ವೇರ್ ದ ಓನರ್ ಈಸ್ ಫೌಂಡ್ ಬಟ್ ಹಿ ರೆಫ್ಯೂಸಸ್ ಟು ಪೇ ದ ಲಾಫುಲ್ ಚಾರ್ಜಸ್ ಆಫ್ ದಿ ಫೈಂಡರ್. ನೀವೇನು ಅದನ್ನು ನಿಮ್ಗೆ ಸಿಕ್ಕದನ್ನು ಅವ್ನು ಮುಟ್ಸೋ ಸಲುವಾಗಿ ನೀವೇನು ಕೆಲವೊಂದು ಖರ್ಚು ಮಾಡ್ತಿರಲ್ಲ ಆ ಖರ್ಚನ್ನು ಕೊಡೋಕೆ ಅವನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವಾಗ ಕೂಡ ನೀವು ಅದನ್ನು ಗೂಡ್ಸನ್ನು ಸೇಲ್ ಮಾಡ್ಬೋದು. ಆ್ಯಂಡ್ ವೇರ್ ದ ಲಾಫುಲ್ ಚಾರ್ಜಸ್ ಆಫ್ ದಿ ಫೈಂಡರ್ ವುಡ್ ಅಮೌಂಟ್ ಟು 2/3 ಆಫ್ ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್. ನಿಮ್ಗೆ ಸಿಕ್ಕಂಥ ವಸ್ತುವಿನಕ್ಕಿಂತ ಹೆಚ್ಚಿಗೆ ನೀವೇ ಖರ್ಚು ಮಾಡಿದ್ದೀರಿ ಅಂದರೆ ಅವಾಗ ಅದ್ರ ಓನರ್ ಅದನ್ನು ತೊಗೊಳಕ್ಕೆ ಮುಂದೆ ಬರೋದಿಲ್ಲ. ಅವಾಗ ನೀವು ಏನು ಮಾಡ್ಬೋದು, ಅದನ್ನ ಸೇಲ್ ಮಾಡ್ಬೋದು. ಸೊ ನಿಮ್ಗೆ ಸಿಕ್ಕಂಥ ಗೂಡ್ಸನ್ನು ಫಸ್ಟ್ ಏನಪ್ಪ ಅಂದ್ರೆ ಅದನ್ನು ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ನೀವು ಸೇಲ್ ಮಾಡ್ಬೋದು. ಯಾವಾಗ ಸೇಲ್ ಮಾಡ್ಬೋದು, ದೀಸ್ ಆರ್ ದಿ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ದಿಸ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್. ಆ್ಯಂಡ್ ಫೋರ್ತ್ ಒನ್ ಈಸ್ mistake or coercion. A person to whom money has been paid or anything delivered by mistake or under coercion must repay or return it to the own person who paid by mistake. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈಗ ನಮ್ಮ ಹಳ್ಳಿಗಳ್ದಾಗ ನೋಡ್ತೀವಿ ನಾವು, ಪೋಸ್ಟ್ ಮ್ಯಾನೇಜ್ದವ ಮನಿ ಆರ್ಡರ್ ತೊಗೊಂಡ್ಬರ್ತಾನೆ. ಮನಿ ಆರ್ಡರ್ ತೊಗೊಂಬಂದ ಮಿಸ್ಟೇಕ್ಲಿ ಯಾರಿಗೆ ಕೊಡಬೇಕಾಗಿತ್ತು ಅವ್ರನ್ನ ಬಿಟ್ಟು ಬೇರೆದವ್ರಿಗೆ ಕೊಟ್ಟು ಸಹಿ ತೊಗೊಂಡಿದ್ದ ಅಂದ್ರೆ ಇಲ್ಲಿ ಪೋಸ್ಟ್ಮ್ಯಾನ್ ಇದ್ದವ ಪೇಡ್ ಮನಿ ಟು ಅದರ್ ಪರ್ಸನ್ ಮಿಸ್ಟೇಕನ್ಲಿ. ಆ ದುಡ್ಡು ತೊಗೊಂಡಂಥ ವ್ಯಕ್ತಿ ಏನು ಮಾಡಬೇಕಾಗತ್ತಂದ್ರೆ ಹಿ ಹ್ಯಾಸ್ ಟು ರಿಟರ್ನ್ ಬಿಕಾಸ್ ದ್ಯಾಟ್ ಮನಿ ಇಸ್ ಬಿಲಾಂಗ್ಸ್ ಟು ಅದರ್ ಪರ್ಸನ್. ಸೊ ಬೈ ಮಿಸ್ಟೇಕ್ರಿಂದ ಅಥವಾ ನಿಮ್ಮ ಮನ್ಯಾಗ ಯಾರೋ ಒಂದು ಏನೋ ವಸ್ತು ಬಿಟ್ಟು ಹೋಗಿದ್ದೀರಪ್ಪ ಬೈ ಮಿಸ್ಟೇಕೋ ಅಥವಾ ಬೈ ಕೋರ್ಷನ್, ಅವಾಗ ನೀವೇನು ಮಾಡಬೇಕಾಗ್ತದೆ, ಅದನ್ನ ರಿಟರ್ನ್ ಮಾಡಬೇಕಾಗ್ತದೆ. ಸೊ ಇವಕ್ಕೆಲ್ಲ ನಾವೇನ್ತೀವಪ್ಪ ಅಂದರೆ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂದರೆ ಏನು ರೀ, ಕಾಂಟ್ರಾಕ್ಟ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ಅ ನ್ಯಾಚುರಲ್ ಲಾ. ಇಯರ್ ದ ಪಾರ್ಟೀಸ್ ಆರ್ ನಾಟ್ ನೆವರ್ ಇಂಟೆಂಡೆಡ್ ಟು ಎಂಟರ್ ಇನ್ ಟು ದಿ ಕಾಂಟ್ರಾಕ್ಟ್. ಅವ್ರಿಗೆ ಯಾವಾಗ ಗೊತ್ತೇ ಇರೋದಿಲ್ಲ ಅವ್ರಿಗೆ ಕಾಂಟ್ರಾಕ್ಟ್ದಾಗ ಇದ್ದೀವಿ ಅನ್ನೋದು, ಬಟ್ ಯು ಆರ್ ಇನ್ ದಿ ಕಾಂಟ್ರಾಕ್ಟ್. There are 4 types of cases. One is supply of necessaries to the incapable persons. ನೀವು ಸಪ್ಲೈ ಮಾಡಿದ್ರೆ ನೀವೇನು ಸಪ್ಲೈ ಮಾಡಿದ್ರಲ್ಲ ಅದನ್ನು ರೀಇಂಬರ್ಸ್ಮೆಂಟ್ ಮಾಡ್ಕೋಬೋದು. Then another one is reimbursement of payment of money paid by an interested person.
ಸಪೋಸ್ ಇನ್ನೊಬ್ರು ಕೊಡಬೇಕಾದಂಥ ದುಡ್ಡನ್ನು ನೀವು ಕೊಟ್ಟಿದ್ದೀರಿ ಅಂದರೆ ಆ ದುಡ್ಡನ್ನು ನೀವು ವಸೂಲಿ ಮಾಡ್ಬೋದು. ದೆನ್ ರೆಸ್ಪಾನ್ಸಿಬಿಲಿಟಿ ಆಫ್ ಫೈಂಡರ್, ನೀವೇನರ ನಿಮ್ಗೆ ವಸ್ತು ಸಿಕ್ಕಿತ್ತಪ್ಪ ಅಂದ್ರೆ ಆ ವಸ್ತುನ ಏನು ಮಾಡ್ಬೇಕು, ನೀವು ರಿಟರ್ನ್ ಮಾಡ್ತೀರಿ. ನ್ಯಾಚುರಲ್ ನಾವು ರಿಟರ್ನ್ ಮಾಡ್ತೀವಿ, ಬಟ್ ಕೆಲವೊಮ್ಮೆ ಅದನ್ನು ಸೇಲು ಮಾಡ್ಬೋದು. ಅಲ್ಲಿ 4 ಸರ್ಕಮ್ಟೆನ್ಸ್ ಯಾವಾಗ ಅದು ಪೆರಿಷೇಬಲ್ ಇತ್ತು ಅಂದ್ರೆ, ಅಥವಾ ಅದ್ರದ್ದು ವ್ಯಾಲ್ಯೂ ಕಳ್ಕೊಳಕತ್ತಿತ್ತು ಅಂದ್ರೆ ಅದನ್ನು ನಾವು ಸೇಲ್ ಮಾಡಬೇಕಾಗ್ತದೆ, ಅಥವಾ ಅದ್ರದ್ದು ಮಾಲಕ ನಮಗೆ ಸಿಗಲಿಲ್ಲ ಅಂದರೆ ಸೇಲ್ ಮಾಡಬೇಕಾಗ್ತದೆ, ಅಥವಾ ಮಾಲಕ್ ಸಿಕ್ಕಾನ ಬಟ್ ನಿಮ್ಮದು ಏನು ಖರ್ಚು ಮಾಡಿದಾರೆ ಆ ಖರ್ಚನ್ನು ಪೇಮೆಂಟ್ ಮಾಡೋಕ್ಕೆ ರೆಫ್ಯೂಸ್ ಮಾಡಿದ್ದಾರೆ, ಅವಾಗ ನೀವು ಅದನ್ನ ಸೇಲ್ ಮಾಡ್ಬೋದು. ದೆನ್ ಮಿಸ್ಟೇಕ್ ಆರ್ ಕೋರ್ಷನ್ ನಿಮ್ಮದು. ಸೊ ದೀಸ್ ಆರ್ the quasi contracts, and these 4 contracts are deemed to be treated as the quasi contracts. So ಇಲ್ಲಿ ನಿಮಗೆ ಅಗೇನ್ 5 ಮಾರ್ಕ್ಸನ್ನು ಕೇಳ್ಬೋದು ಅಥವಾ 15 ಮಾರ್ಕ್ಸನ್ನು ಕೇಳ್ಬೋದು. 15 ಮಾರ್ಕ್ಸನ್ನು ಕೇಳಿದ್ರೆ ಅಂದರೆ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ವಿತ್ ಎಕ್ಸಾಂಪಲ್ಸ್. ಈಗೇನು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೇವೆ, ಎಕ್ಸಾಂಪಲ್ಸ್ ನೋಡಿ ನೀವು ಹೇಳ್ಬೇಕಾಗ್ತದೆ. ಸಪೋಸ್ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಪಾಯಿಂಟ್ ಔಟ್ ಆಲ್ ದೀಸ್ necessary things. Okay, thank you friends.